ಸಿದ್ದರಾಮಯ್ಯನವ್ರದ್ದು ಎಲ್ಲ ಸುಳ್ಳು ಕೇಸ್ತಾನೆ ಆಗ್ತಾ ಇರೋದು ಪಾಪ. ಈಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಎಂತವ್ರಿಗೂ. ಈಗ ರಾಜಕಾರಣಿಗಳಿಗೆ ಅಂತಲ್ಲ, ಪ್ರತಿಯೊಬ್ಬ ಇವ್ರಿಗೂ ಗೊತ್ತಾಗ್ತಾ ಇದೆಯಂತ ಸುಳ್ಳು ಕೇಸ್ ಆಗ್ತಾ ಇದ್ದಾರೆ. ಸಿದ್ದರಾಮಯ್ಯನೇನು 500 ವರ್ಷ ರಾಜ್ಯ ಆಳೋದೇನಿಲ್ಲ, ಆದ್ರೆ ಹಂಗಲ್ಲ ಮಾಡೋದು ನಮ್ಮ ಹಿಂದುತ್ವದಲ್ಲಿ ತಪ್ಪದು. ಹಿಂದೂ ನಾವೆಲ್ಲ ಒಂದು ಅಂದ್ರೆ ಎಲ್ಲ ಸಂಘಟನೆ ಮಾಡ್ಕೊಂಡು ನಾವೆಲ್ಲ ಹಿಂದುತ್ವನ ಬೆಳೆಸ್ಬೇಕೇ ಹೊರತು ಆ ಜಾತಿ ಈ ಮುಸ್ಲಿಮ್ಸು ಹಿಂದೂ ಮುಸ್ಲಿಂ ಅಂತ ಎತ್ಕಡ್ತಾ ಇರೋದೇ ದೊಡ್ಡ ಹಗರಣ ಇದು. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬೀಳ್ಸೋದಕ್ಕೋಸ್ಕರ ಬಿಜೆಪಿ ಅವರು ಪ್ರಯತ್ನ ಪಡ್ತಾ ಇದಾರೆ. ಸೊ ಅದಕ್ಕೋಸ್ಕರ ಸುಳ್ಳುಗಳು ಕೇಸ್ಗಳು ಹಾಕಿ ಕಿರುಕುಳ ಕೊಡ್ತಾ ಇದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅದು ನಡೀತಾ ಇರೋದು ಅಂತ ತಾನೇ. ಈಗ ಸಿದ್ದರಾಮಯ್ಯನವ್ರದ್ದು ಎಲ್ಲ ಸುಳ್ಳು ಕೇಸ್ ತಾನೇ ಆಗ್ತಾ ಇರೋದು ಪಾಪ. ಈಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಎಂತವ್ರಿಗೂ. ಈಗ ರಾಜಕಾರಣಿಗಳಿಗೆ ಅಂತಲ್ಲ, ಪ್ರತಿಯೊಬ್ಬ ಇವ್ರಿಗೂ ಗೊತ್ತಾಗ್ತಾ ಇದೆಯಂತ ಸುಳ್ಳು ಕೇಸ್ ಆಗ್ತಾ ಇದ್ದಾರೆ. ಈಗ 14 ಸೈಟು ಅವ್ರು ಒಬ್ಬರದೇ ಅಲ್ವಲ್ಲ ಜಾಗ ಇರೋದು, ಇನ್ಯಾರ್ದು ಸಿ ಎಂಗಳದು ಪಿ ಎಂಗಳದು 100 ಎಕರೆಗಳಿದೆ, ಅವ್ರದ್ದೇನು ಇಲ್ವಲ್ಲ. ಆಮೇಲೆ ಅವ್ರದ್ದು ಸಿದ್ದರಾಮಯ್ಯನವ್ರದ್ದು ಯಾವುದು ಕಾಲೇಜ್ಗಳಿಲ್ಲ, ಸ್ಕೂಲ್ಗಳಿಲ್ಲ, ಕಾಂಪ್ಲೆಕ್ಸ್ಗಳಿಲ್ಲ, ಆಮೇಲೆ ಯಾವುದು ಆ ಥರದ್ದೇನಿಲ್ಲ. ಅವ್ರದ್ದು ಎಂಟಿಗೆ ಕೊಟ್ಟಿದ್ದು ಸೈಟ್ 14 ಸೈಟು ಅಲ್ವಾ. ಅದು ಎಲ್ರಿಗೂ ಗೊತ್ತಾಗ್ತಾ ಇದೆ. ಅವರು ಮಾಡ್ತಾ ಇರೋದು ಸುಳ್ಳು ಕೇಸು. ಸುಳ್ಳಿದೆ. ಅಶೋಕ್ ಅವ್ರದ್ದು 1000 ಕೋಟಿಗೆ ಮಾಡಿದ್ದಾರೆ, ಅವ್ರದ್ದು ಕಾಲೇಜ್ ಇದೆ. ಸಿದ್ದರಾಮಯ್ಯದ ಯಾವುದು ಕಾಲೇಜ್ ಇದೆ? ಕುಮಾರಸ್ವಾಮಿ ಅವ್ರದ್ದು 1000 ಕೋಟಿಗಿದ್ದಾರೆ. ಅವ್ರದ್ದು ಸಿದ್ದರಾಮಯ್ಯದ ಯಾವ ಕಾಲೇಜ್ ಇದೆ? ಬರೀ 14 ಸೈಟು ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ. ಇವ್ರು ಮಾಡ್ತಾ ಇರೋದು ಫ್ರಾಡು, ಇವ್ರು ಮಾಡ್ತಾ ಇರೋದು ಮೋಸ ಅಂತ. ಆ ಮೋಸದಿಂದ ಇವರೇ ಹಾಳಾಗಿ ಹೋಗ್ತಾರೆ ಹೊರತು ಅವ್ರಿಗೇನಾಗಲ್ಲ. ಏನು ಶಾಶ್ವತ ಏನಲ್ಲ. ಸಿದ್ದರಾಮಯ್ಯನೇನು 500 ವರ್ಷ ರಾಜ್ಯ ಆಳೋದೇನಿಲ್ಲ, ಆದ್ರೆ ಹಂಗಲ್ಲ ಮಾಡೋದು ನಮ್ಮ ಹಿಂದುತ್ವದಲ್ಲಿ ತಪ್ಪದು. ಈಗ ಉದ್ಧಾರ ಮಾಡಕ್ ಬರ್ಲಿಲ್ಲ, ಅವ್ರವ್ರ ಕಿತ್ತಾಡ್ಕೊಂಡು ಜನ ಹಾಳು ಮಾಡಕ್ ಬಂದಿರೋದು. ಜನ ಒಂದು ಅಂತ ಉಪಕಾರ ಮಾಡಕ್ ಒಬ್ರು ಬರಲ್ಲ. ಈಗ ಸಿದ್ದರಾಮಯ್ಯನವ್ರು ವಿರೋಧ ಪಕ್ಷದಲ್ಲಿ ಇದ್ರು, ಇವ್ರನ್ನ ಕೆಲಸ ಮಾಡಕ್ ಬಿಟ್ರು. ಇವ್ರನ್ನ ಕೇಳ್ತಾ ಇದ್ರು, ಇದು ಮಾಡೋದು ತಪ್ಪು, ಇದು ಮಾಡಬಾರ್ದು, ಹಿಂಗ್ ಮಾಡಿ ಹಂಗ್ ಮಾಡಿ ರಾಜ್ಯನ ಡೆವಲಪ್ ಮಾಡಿ ಅಂತ ಹೇಳ್ತಾ ಇದ್ರು. ಇವ್ರು ಹಂಗಲ್ಲ, ಇವ್ರು ಎಲ್ಲ ಮಾಡ್ತಾ ಇರೋದೇ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ. ತಪ್ಪಲ್ವಾ? ಈಗ ಸಿದ್ದರಾಮಯ್ಯನವ್ರದ್ದು ಏನಿದೆ ಆ ಥರ ಹಗರಣಗಳೇನಿದೆ? ಇವ್ರದ್ದು 100 ಹಗರಣಗಳಿದೆ. ಬೆಳಗ್ಗೆ ಎದ್ರೆ ಅದೇ ಹಗರಣ, ಬೆಳಗ್ಗೆ ಎದ್ರೆ ಸಿದ್ದರಾಮಯ್ಯಂದು, ಬೆಳಗ್ಗೆ ಎದ್ರೆ ಡಿ ಕೆ ಶಿವಕುಮಾರ್ದು, ಬೆಳಗ್ಗೆ ಎದ್ರೆ ಹಿಂದುತ್ವದ್ದು ಸಿದ್ಧಾಂತಗಳು, ಬೆಳಗ್ಗೆ ಎದ್ರೆ ಮುಸ್ಲಿಮ್ಸ್ದು. ಹಾಗಾದ್ರೆ ಮುಸ್ಲಿಮ್ಸ್ ಅವರೆಲ್ಲ ಇಷ್ಟು ವರ್ಷಗಳು ಇದಾರಲ್ಲ, ಅವ್ರನ್ನೇನು ಮಾಡೋದು? ಹಾಗಾದ್ರೆ ನಾವು ಪಬ್ಲಿಕ್ ಎಲ್ಲ ಎತ್ಕೊಟ್ಬಿಟ್ಟು ಎಲ್ಲ ಹೊಡೆದು ಓಡಿಸ್ಬಿಡೋಣ. ಈಗ ನಾವು ಮುಸ್ಲಿಮ್ಸ್ ಎಲ್ಲ ಅಣ್ಣ ತಮ್ಮಂದ್ರ ಹಂಗೆ ಜೀವನ ಮಾಡ್ತಾ ಇದ್ದೀವಿ ನೋಡಿ. ಇವರು ಮುಸ್ಲಿಮ್ಸು, ಅವನು ಮುಸ್ಲಿಮ್ಸ್, ಎಲ್ಲ ಅಣ್ಣ ತಮ್ಮಂದ್ರ ಥರ ಇದ್ದೀವಿ. ದಿನ ಬೆಳಗಾದ್ರೆ ಸಿದ್ದರಾಮಯ್ಯ, ದಿನ ಬೆಳಗಾದ್ರೆ ಮುಸ್ಲಿಮ್ಸು, ದಿನ ಬೆಳಗಾದ್ರೆ ಹಿಂದೂ ಹುಚ್ಚಾಗಿ ಮಾತಾಡ್ತಾರೆ. ಅವಾಗ ಜನಗಳೇನು ಆಗ್ತಾರೆ? ಬುದ್ಧಿ ಇಲ್ದವರೆಲ್ಲನೂ ಈ ಥರ ವಿರೋಧಿ ಆಗ್ತಾರೆ ಅಷ್ಟೇ. ಇನ್ನೇನು ಡೆವಲಪ್ಮೆಂಟ್ ಆಗಲ್ಲ, ವಿರೋಧಿಗಳಾಗ್ತಾರೆ. ಇನ್ನು ಹಿಂದೂ ನಾವೆಲ್ಲ ಒಂದು ಅಂದ್ರೆ ಎಲ್ಲ ಸಂಘಟನೆ ಮಾಡ್ಕೊಂಡು ನಾವೆಲ್ಲ ಹಿಂದುತ್ವನ ಬೆಳೆಸ್ಬೇಕೇ ಹೊರತು ಆ ಜಾತಿ ಈ ಮುಸ್ಲಿಮ್ಸು ಅವನ ಯಾರೋ ಒಬ್ಬ ಮಾತಾಡ್ಬಿಟ್ರೆ ಅದನ್ನ ಎಲ್ರಿಗೂ ಅನ್ವಯಿಸ್ತದೆ. ಇವರು ಮಾಡ್ತಾ ಇರೋದೇ ದಿನ ಬೆಳಗಾದ್ರೆ ಅದನ್ನೇ ಮಾಡ್ತಾ ಇರೋದು ಅವರು. ಆಮೇಲೆ ಯಾವುದು ಡ್ಯಾಮ್ಗಳೇನು ಕಟ್ಟಲಿಲ್ಲ. ಯಾವ್ದು ಕಟ್ಟಿದ್ದಾರೆ ಡ್ಯಾಮು? ಬೇರೆ ಆಗಿನ ಕಾಲದಲ್ಲಿ ಕಟ್ಟಿರೋ ಡ್ಯಾಮೇ. ಇನ್ನೇನು ಇವಾಗ ಹೊಸದಾಗಿ ಏನು ಇಂಪ್ಲಿಮೆಂಟ್ ಮಾಡಿ ಒಂದು ಡ್ಯಾಮ್ ಕಟ್ಟಲಿಲ್ವಲ್ಲ, ಅದನ್ನು ಕಟ್ಟೋಕ್ಕೆ ಇರ್ತಿಲ್ಲ ಮೇಕೆದಾಡ್ದು. ಕುಮಾರಸ್ವಾಮಿ ಹೇಳ್ತಾರೆ ನಾವಿವಾಗ ಇವ್ರಿಗೆ ಮೋದಿಗೆ ಹೇಳ್ಬಿಟ್ಟು ತರಿಸ್ಬಿಡ್ತೀವಿ ಅಂತ. ತರಿಸೋದು ಮಾಡೋದು ಸುಳ್ಳಲ್ವಾ? ಅವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಇವ್ರು ಮಾಡ್ತಾ ಇರೋದೇ ಒಂಥರ ಸಿದ್ದರಾಮಯ್ಯನಿಗೆ ಪಾಪ ಅನ್ಯಾಯ ಮಾಡ್ತಾ ಇದ್ದಾರೆ. ಏನು ಮಾಡ್ತೀರಾ? ಅವರು ಕಲ್ತಿರೋ ಬುದ್ಧಿ. ನಮ್ಮ ರಾಜ್ಯದ ಸಿಎಂ ಆತರ ಹೇಳ್ತಾ ಇದ್ದಾರೆ, ಸುಳ್ಳುಗಳು ಕೇಸ್ ಹಾಕ್ಸ್ಕೊಂಡು ಅವರ ಕಿರುಕುಳ ಅನುಭವಿಸ್ತಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಏನ್ ಅನ್ಸುತ್ತೆ ರಾಜಕೀಯ? ಸಿದ್ದರಾಮಯ್ಯ ಅವರಾಗಿದ್ರೆ ತಡ್ಕೊಂಡಿದ್ದಾರೆ ಪಾಪ, ಬೇರೆಯವರಾದ್ರೆ ತಡ್ಕೊಳಕ್ ಆಗ್ತಾ ಇಲ್ಲ. ಯಾರು ತಡೀತಾರೆ? ದಿನ ಬೆಳಗಾದ್ರೆ 108 ಇದು ಹೇಳ್ತಾ ಇದ್ರೆ ಯಾರು ತಡ್ಕೊಳ್ತಾರೆ? ಅವಾಗ ಬೊಮ್ಮಾಯಿ ಪೀರಿಯಡಲ್ಲಿ ಕೊಟ್ಟಿರೋದು, ಅವ್ರ ಹೆಂಡತಿ ಕೊಟ್ಟಿರೋದು ಬಿಡಿ. ಸಿದ್ದರಾಮಯ್ಯದ ಯಾವ್ದು ಹಗರಣಗಳು ಯಾವ್ದು ಕಾಂಪ್ಲೆಕ್ಸ್ ಇದೆಯಾ? MG ರೋಡಲ್ಲಿ ಕಾಂಪ್ಲೆಕ್ಸ್ ಇದೆಯಾ? ಯಾವ್ದನ್ನ ಏರ್ಪೋರ್ಟ್ ಹತ್ರ 500 ಎಕರೆ ಇದೆಯಾ? ಎಲ್ಲ ಬಿಡಿ, ಯಾವುದು ಶಾಶ್ವತ ಅಲ್ಲ. ಈ ಹಿಂದೂ ಮುಸ್ಲಿಂ ಅಂತ ಎತ್ಕಡ್ತಾ ಇರೋದೇ ದೊಡ್ಡ ಹಗರಣ ಇದು. ಹಿಂದೂ ಮುಸ್ಲಿಂ ಅಂತ ಇವಾಗ ಏನ್ ಮಾಡೋದು? ಹಾಗಾದ್ರೆ ಹಿಂದೂ ಮುಸ್ಲಿಮ್ಸ್ ಎಲ್ಲ ದಿನ ಹೊಡೆದಾಡೋಣ? ಅವ್ರಿಗೆ ಏನ್ ಮಾಡ್ಬೇಕು ಅವ್ರು ಮಾಡ್ಬೇಕು, ನಮಗ್ ಮಾಡೋದನ್ನ ಮಾಡ್ಬೇಕು, ಕಾನೂನನ್ನ ಭದ್ರ ಮಾಡ್ಕೋಬೇಕು. ಹಿಂದೂ ಮುಸ್ಲಿಂ ಬೆಳಗಾದ್ರೆ ಕೆಲಸಗಳು ಮಾಡೋದು ಬಿಟ್ಬಿಟ್ಟು, ಡೆವಲಪ್ಮೆಂಟ್ ಮಾಡೋದು ಬಿಟ್ಬಿಟ್ಟು ಸಿದ್ದರಾಮಯ್ಯ ಇಲ್ಲಿ ಹಿಂದೂ ಮುಸ್ಲಿಮು ಎಲ್ಲ ಮುಸ್ಲಿಮ್ಸ್ ಅವ್ರು ಕೊಟ್ಬಿಟ್ರು, ಹಿಂದೂಗಳನ್ನೆಲ್ಲ ಎತ್ಕೊಟ್ಟೋದು. ಹಿಂಗಾಗಿ ಏನಾಗೋಗುತ್ತೆ? ಎಲ್ರಿಗೂ ದ್ವೇಷ ಬೆಳ್ಕೊಂಡು ಈಗ ಪಬ್ಲಿಕ್ ಹೊಡೆದಾಡ್ಬೇಕಾಗಂತ ಪರಿಸ್ಥಿತಿ ಬರುತ್ತೆ. ಡೆವಲಪ್ ಮಾಡಬೇಕು. ಡೆವಲಪ್ ಬಗ್ಗೆ ಮಾತಾಡ್ಲಿ. ಈಗ ಮೊನ್ನೆ ಚನ್ನಪಟ್ಟಣ ಚುನಾವಣೆ ಆಯ್ತು, ಅವ್ರ ಬಗ್ಗೆ ಮಾತಾಡೋದು, ಇವ್ರ ಬಗ್ಗೆ ಮಾತಾಡೋದು, DK ಬಗ್ಗೆ ಮಾತಾಡೋದು. DK 1000 ಎಕರೆ, ಕುಮಾರಸ್ವಾಮಿ 500 ಎಕರೆ, ಅವ್ರ ಮಗ ಇವ್ರು ಯಾಕೆ ಬೇಕು? ಇವ್ರ ಕೆಲಸದ ಬಗ್ಗೆ ಅವ್ರು ಮಾತಾಡ್ಲಿ, ಇವ್ರ ಪಕ್ಷದ ಬಗ್ಗೆ ಇವ್ರು ಮಾತಾಡ್ಲಿ, ರಾಜ್ಯದ ಬಗ್ಗೆ ಮಾತಾಡ್ಲಿ, ದೇಶದ ಬಗ್ಗೆ ಮಾತಾಡ್ಲಿ. ಅಂಥದ್ದು ಬಿಟ್ಬಿಟ್ಟು ಬರೀ ಹಗರಣಗಳೇ. ದಿನ ಬೆಳಗಾದ್ರೆ ಸುಳ್ಳು.
Beat Plus Karnataka.